ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಜೂನ್ 21ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಮುಂದಾಳತ್ವದಲ್ಲಿ ಭಾರೀ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ರಾಜೀವ್ ಗೌಡ ಅವರು, ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಿಂದ 100ಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಸುಮಾರು 6ರಿಂದ 7 ಸಾವಿರ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ತೆರಳಲಿದ್ದಾರೆ ಎಂದು ತಿಳಿಸಿದರು. ಬಿಕೆ ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಬಲಿಷ್ಠವಾಗಲಿದ್ದು, ಅವರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಐತಿಹಾಸಿಕವಾಗಿ ಯಶಸ್ವಿಗೊಳಿಸುವ ಉದ್ದೇಶದಿಂದ ಕಾರ್ಯಕರ್ತರು ಉತ್ಸಾಹದಿಂದ ಸಿದ್ದತೆ ನಡೆಸಿದ್ದಾರೆ ಎಂದು ಹೇಳಿದರು. ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯಿತಿಗೆ 2 ಬಸ್ಸುಗಳು ಹಾಗೂ ನಗರದ ಪ್ರತಿ ವಾರ್ಡಿಗೆ 1 ಬಸ್ಸಿನ ವ್ಯವಸ್ಥೆ ಮಾಡಿದ್ದು, ಸುಮಾರು 100ಕ್ಕೂ ಹೆಚ್ಚಿನ ಬಸ್ಸುಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮಗಳು ಹಾಗೂ ನಗರ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮುಖಂಡರು, ಪದಾಧಿಕಾರಿಗಳು, ಯುವಕರು ಮತ್ತು ಮಹಿಳಾ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಶಿಡ್ಲಘಟ್ಟದಿಂದಲೇ ಭಾರೀ ಜನಸಾಗರ ಬೆಂಗಳೂರಿನತ್ತ ಸಾಗಲಿದೆ ಎಂದು ರಾಜೀವ್ ಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ವರದಿ ಮಲ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಯಾವತ್ತೂ ಯಾವ ಚುನಾವಣೆಯಲ್ಲಿ ಯಾವುದೇ ವಿಚಾರ ಆಗಲಿ, ನಿಮ್ಮಗಳ ವಿಚಾರವಾಗಿ ಯಾವತ್ತೂ ಕೂಡ ಶತಸಿದ್ಧವಾಗಿರ್ತೀರಿ. ಏನೇ ಒಂದು ಕೆಲಸ ಆಗಬೇಕು, ಈಗ ಊರಲ್ಲಿ ತೊಂದರೆ ಇದೆ, ಈಗ ನಮಗೆ ತೊಂದರೆ ಇದೆ ಅನ್ನೋ ಒಂದು ಮಾತುಗಳನ್ನು ಖಂಡಿತವಾಗಲೂ ನಿಮ್ಮ ಜೊತೆ ಸಿದ್ಧವಾಗಿರ್ತೀವಿ. ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತು ಈಗಾಗಲೇ ನಮ್ಮ ಮುಖಂಡಗಳೆಲ್ಲ ತಿಳಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸುಭದ್ರವಾಗಿದೆ. 2023ರಲ್ಲಿ ಆಡಳಿತ ನಡೆಸಿದ್ರೆ, ಮುಂಬರುವ 2028 ವಿಧಾನಸಭಾ ಚುನಾವಣೆಗಳು ಕೂಡ ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ನಿರೂಪಣೆ ಕಂಡಿದ್ದೀವಿ. ಯಾಕೆಂದ್ರೆ ನೋಡಿದಂತೆ ನಡೆದಂತ ಯಾವುದಾದ್ರೂ ಒಂದು ಸರ್ಕಾರ ಇದೆ, ಅದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಮಾತ್ರ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಚುನಾವಣಾ ಪೂರ್ವವಾಗಿ 2023 ವಿಧಾನಸಭೆಗೂ ಚುನಾವಣೆ ಮುಂಚಿತವಾಗಿ ನಾವೆಲ್ಲ ಏನು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಆ 5 ಗ್ಯಾರಂಟಿಗಳನ್ನ ಇವತ್ತು ಸಮರ್ಪಕವಾಗಿ ಎಲ್ಲರಿಗೂ ಒದಗಿಸೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಏನು ಮಾತು ಕೊಟ್ಟಿದ್ವಿ ಆ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಹಂಗಾಗಿ ಜನರಲ್ಲೆಲ್ಲರೂ ಕೂಡ ಇವತ್ತು ಒಂದು ನಂಬಿಕೆ ಬಂದಿದೆ. ಅಂದ್ರೆ ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಬೋದು ಅನ್ನೋದು ಎಲ್ಲ ಜನಾಂಗಕ್ಕೂ ಎಲ್ಲ ಜನತೆಗೂ ಕೂಡ ಇವತ್ತು ಅರ್ಥ ಆಗಿದೆ. ಹಂಗಾಗಿ ಇವತ್ತು ನೋಡಿದಂತೆ ನಡೆದಿದೆ. ನಮ್ಮ ಸಿದ್ದರಾಮಯ್ಯ ಇವತ್ತು 2 ವರ್ಷ ನಂತರ ಅವರು ಮುಖ್ಯಮಂತ್ರಿಗಳ ಸ್ಥಾನ ಬಿಟ್ಕೊಡ್ತೀವಿ ಅಂತ ಹೈಕಮಾಂಡ್ನಲ್ಲಿ ಮಾತುಕತೆ ಮಾಡದಂತೆ ಇವತ್ತು ಅವರು ಕೂಡ ಕೊಟ್ಟಂತೆ ಅವರು ಕೂಡ ಇವತ್ತು ಬಿಟ್ಕೊಟ್ಟು ಇವತ್ತು ನನ್ನ ರಾಜಕೀಯ ಗುರುಗಳು ನನಗೆ ರಾಷ್ಟ್ರದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲರೂ ಹೆಚ್ಚಿನ ಸಂತೋಷ. ಇವತ್ತು ಅವರು ಒಂದು ಪದಗ್ರಹಣ ಕಾರ್ಯಕ್ರಮ ರಾಜಭವನದಲ್ಲಿ ನಡೀತು. ಅಲ್ಲಿ ಏನಾಯ್ತು ಅಂದ್ರೆ, ಎಲ್ಲ ಜನಸಂಘಗಳಿಗೂ ಕೂಡ ಅವತ್ತು ಸೇವಕ ಆಗಲಿಲ್ಲ. ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರಿಗಿರ್ಬೋದು ಹೆಚ್ಚಿನ ಜನ ಸೇವಕ ಆಗಲಿಲ್ಲ. ಏನೋ ತೀರ್ಮಾನ ತಗೊಂಡಿರೋದಕ್ಕೆ ಎಲ್ಲರೂ ಕೂಡ ನಮಗೆ ಬದ್ಧವಾಗಿ ಬೇಕಾಯಿತು. ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಆಗ್ತಾ ಇದ್ದೀವಿ. ಕೊಟ್ಟಂತೆ ಅಧಿಕಾರನ ಬಿಟ್ಕೊಟ್ಟಂತ ಸಿದ್ದರಾಮಯ್ಯ ಭೇಟಿ ಆಗ್ತಾ ಇದ್ದೀವಿ. ಅದೆಲ್ಲರಿಗೂ ವಿಶೇಷವಾಗಿ ಇವತ್ತು ನಮ್ಮ ಪಕ್ಷನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ಇವರಿಬ್ಬರ ಸಾರಥ್ಯದಲ್ಲಿ ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮ ಎಐಸಿಸಿಯ ಹಿರಿಯ ನಾಯಕರು ರಾಹುಲ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಡಿ ಕೆ ಹರಿಪ್ರಸಾದ್ ಅವರಿಗೆ ಪಕ್ಷದ ಅಧ್ಯಕ್ಷರ ಸ್ಥಾನ ಇವತ್ತು ಕೊಟ್ಟಿದ್ದಾರೆ.
MLA ಅಂದ್ರೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಹೇಳೋರು, ಶಿವಶಂಕರ್ ರೆಡ್ಡಿ ಹೇಳೋರು, ನಮ್ಮ ಜಿಲ್ಲಾಧ್ಯಕ್ಷರಾದ ಜಯೇಶ್ವರ ಹೇಳೋರು, ನಂದಿ ಆಂಜನಪ್ಪನವರು ಅವ್ರಿಗೆ ಮಂತ್ರಿ ಸ್ಥಾನ ರಾಷ್ಟ್ರಕ್ಕೆ ಕೊಡಬೇಕಾಗಿದ್ದ ಕಾರಣ ಕೈತಪ್ಪಿದೆ. ಅವ್ರು ಕೊಡಬೇಕು ಅನ್ನೋ ಮಾತನ್ನು ಕೂಡ ಕೇಳಿದಾಗ ಆಯ್ತು ಖಂಡಿತವಾದ ಕೆಲಸ ಮಾತು ಹೇಳಿದ್ರು. ಅದೇ ರೀತಿ ನನಗೂ ಕೂಡ ಒಂದು ಮಾತು ಹೇಳಿದ್ರು. ಈಗ 21ನೇ ತಾರೀಕು ನಾನು ಕಂಡೆ ಹಣ ನಿಮ್ಮ ಒಂದು ಮುಖ್ಯಮಂತ್ರಿಗಳಾಗಿರೋರಿಗೆ ನಾವು ನಮ್ಮ ಶಿಕ್ಷಕರ ವಿಧಾನಸಭಾ ಕ್ಷೇತ್ರದಾದ್ಯಂತ ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದೀವಿ. ಈಗ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ಆಗ ಹೇಳಿದ್ರು 21ನೇ ತಾರೀಕು ಬೇಡ, ಇನ್ನೊಂದು ದಿನ ಡೇಟ್ ನಿಗದಿಪಡಿಸಿಕೊಂಡ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಮೋಸ್ಟ್ಲಿ ಈಗ ಮಂತ್ರಿಗಳು ಅಂದ್ರೆ ಈಗ ಮಂತ್ರಿಗಳು ಹೇಳಿದ್ದಾರೆ. ಆ ಒಂದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಇದೆ. ಇನ್ನು ಒಂದಷ್ಟು ಜನ ಮಂತ್ರಿಗಳಾಗ್ತಾರೆ. ಅವರು ಒಟ್ಟಿಗೆ ಕರೆದು ಪಕ್ಷದ ಅಧ್ಯಕ್ಷರು ಕೂಡ 21ನೇ ತಾರೀಕು ಪದಗ್ರಹಣ ತಗೊಂಡು ಸ್ವೀಕರಿಸಿ ತಗೊಂಡಿದ್ದಾರೆ. ಅವ್ರಿಗೂ ಕರೆದು ಇನ್ನೂ ಗ್ರ್ಯಾಂಡ್ ಆಗಿ ಒಂದು ಕಾರ್ಯಕ್ರಮ ಮಾಡಿ, ಹಾಗಾಗಿ ನಿಮ್ಮ ಕಾರ್ಯಕ್ರಮ ಮುಂದಕ್ಕೆ ಹಾಕೊಳ್ಳಿ. ಈ 21ನೇ ತಾರೀಕು ಆ ಒಂದು ಏನು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರ ಸ್ವೀಕರಣೆ ಕಾರ್ಯಕ್ರಮಕ್ಕೆ ಹಿಂದೆ ಮೇಗೆ ಡಾಕ್ಟರ್ ಕಾರ್ಯಕ್ರಮದಲ್ಲೇ ಇವರು ಸುಮಾರು ಶಿಕ್ಷಕರಿಂದ 200 ಬಸ್ಗಳ 10,000 ಬಂದಿದ್ದೀರ. ಬಹಳ ಜೋರ ಬಸ್ಸಿದೆ. 200ಕ್ಕೂ ಹೆಚ್ಚು ಬಸ್ಗಳಲ್ಲಿ ನೀವು 10,000 ಜನ ಬಂದಿದ್ದೀರ. ಅನ್ನ ಮಾತು ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಅವರ ಮುಖಾಂತರ ಅವ್ರ ಬಾಯಿಯಿಂದ ನಾವು ಹೇಳಿಸ್ಕೊಂಡು ಕೇಳಿಸ್ತಿದ್ದೀವಿ. ತಾಲೂಕಿನಾದ್ಯಂತ 100 ಬಸ್ಗಳ ವ್ಯವಸ್ಥೆ ಮಾಡಿದ್ದೀವಿ. 100 ಬಸ್ಗಳ ವ್ಯವಸ್ಥೆ ಪ್ರತಿ ಪಂಚಾಯತಿಗೆ 2 ಬಸ್ಸು, ವಾರ್ಡಲ್ಲಿ ಶಿಬಿರ 31 ವಾರ್ಡಲ್ಲಿ 1 ಬಸ್ ವ್ಯವಸ್ಥೆ ಮಾಡಿ ಕಾರ್ಗಳಲ್ಲಿ ಮುಖಂಡರುಗಳನ್ನ ಕಾರ್ಗಳಲ್ಲಿ ಬರ್ತಾರೆ. ಈಗ ಕೆಲವು ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಕೂಡ ನಮ್ಮ ಡಿ.ಕೆ. ಅವರ ಸ್ವಯಂ ಕಾರ್ಯಕ್ರಮ ಹೋಗಲಿಲ್ಲ. ಹಾಗಾಗಿ ಅವರು ಕೂಡ ಇರ್ತಾರೆ. ಸಿದ್ದರಾಮಯ್ಯ ಅವರು ಹೇಗಿದ್ರೆ ಒಂದೇ ವೇಳೆಯಲ್ಲಿ 3 ಕಾರ್ಯಕ್ರಮ ಈಗ 3 ಮುಖಂಡರುಗಳ ಭೇಟಿಯಾಗುತ್ತೆ. ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರ ಮಾಡ್ತಾರೆ. ಅವರಿಗೆ ಬೀಳ್ಕೊಡುಗೆ ಉಂಟು. ಅವ್ರಿಗೂ ನಾವೆಲ್ಲರೂ ಅವ್ರಿಗೂ ಸನ್ಮಾನ ಮಾಡಬೇಕಾಗುತ್ತೆ. ಡಿ.ಕೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ಒಂದು ಸನ್ಮಾನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಅಧ್ಯಕ್ಷರಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಒಂದೇ ರೀತಿಯಲ್ಲಿ 3 ಜನರನ್ನ ಹೋಗಿ ನಾವು ಸನ್ಮಾನಿಸಿ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸಿದ್ದರಾಮಯ್ಯ ಏನು ಒಂದು ಹೆಸರಿದೆ ಹಿಂದಿನಿಂದ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ, ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಹಿಡಿದು ನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಎಲ್ಲರೂ ಒಟ್ಟಾರೆ ನಾವು 12 ಬಸ್ಸುಗಳ 5,000 ಜನ, ಕಾರುಗಳಲ್ಲಿ 1,000 ಜನ ಹೆಚ್ಚಿಗೆ ಹೋಗಿ 6,000 ರಿಂದ 7,000 ಜನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಿದ್ದೀನಿ. ಡಿ.ಕೆ. ಅವರು ನಮ್ಮಲ್ಲಿ ಓದೋದಕ್ಕೆ ಮಾತು ಕೊಟ್ಟಿದ್ದೀನಿ. ನಿಮ್ಗಳ ಒಂದು ಏನು ನಂಬಿಕೆ ಮೇಲೆ ತಾವೆಲ್ಲರೂ ಕೂಡ ಕಾರ್ಯಕ್ರಮಗಳಲ್ಲಿ ಹಿಂದೆ ಕೂಡ ಭಾಗಿಯಾಗಿ ಯಶಸ್ವಿಗೊಳಿಸಿದ್ರಿ. ಈ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ತಾವೆಲ್ಲರೂ ಕೂಡ ಮುಖಂಡರುಗಳು ಕಾರ್ಯಕರ್ತರುಗಳನ್ನ ಒಗ್ಗೂಡಿಸಿ ಪ್ರತಿ ಹಳ್ಳಿಯಿಂದ ಪ್ರತಿಯೊಂದು ಒಂದು ನಂಬಿಕೆ ಮೇಲೆ ನಾನು ನಮ್ಮ ಪಕ್ಷ ಏನು ಡಿ.ಕೆ. ಶಿವಕುಮಾರ್ ಮಾತಾಡಿದ್ದೀವಿ. 6,000 ಜನ ಬಂದಿವೆ ಅಂತ ನಾವು ಇನ್ನೂ ಹೆಚ್ಚಿನ ಜನ ಹೋಗಿ ಅವ್ರಿಗೆ ನಾವು ನಮ್ಮ ನೇತೃತ್ವದ ನಂಬಿಕೆನ ಕೊಡಿಸ್ಕೊಳ್ಳುವಂತ ಕೆಲಸ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಮುಖಂಡರು ತಾವೆಲ್ಲ ಕೂಡ ಆಗಮಿಸಿದ್ದೀವಿ. ಈಗ ಇವತ್ತು ನಾವು ಮುಖ್ಯವಾಗಿ ಮುಖಂಡರ ಸಭೆಯನ್ನೇ ಇಟ್ಕೋಬೇಕು. ಯಾಕಂದ್ರೆ ಎಲ್ಲ ನಾವು ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಸಭೆ ಕರೆದಿದ್ದೇವೆ. ಇವತ್ತು ಯಾಕಂದ್ರೆ ಈ ಅಭಿಪ್ರಾಯದಿಂದ ಮತ್ತೆ ನಾವೆಲ್ಲರೂ ಮುಖಂಡರಿಗೆ ಪಂಚಾಯತ್ ಮುಖಂಡರನ್ನ ಕರೆಸಿದ್ವಿ. ಆ ಯಾರು ಮುಖಂಡರು ಬಂದಿದ್ರೆ ಇವ್ರು ಯಾರು ಆ ಕಾರ್ಯಕರ್ತರು ಬಂದಿಲ್ಲ ಅಂತದೆಲ್ಲ ಒಟ್ಟಿಗೆ ಕೂಡಿಸ್ಕೊಂಡು ಈಗ ಸಭೆ ಆದ್ಮೇಲೆ ಹೋಗಿ ಈ ಒಂದು ಪಂಚಾಯತ್ ಮಟ್ಟದಲ್ಲಿ ಒಂದು ಸಭೆ ಮಾಡಿಕೊಂಡು ಈ ಬರ್ತಾರಂತ ಏನು ಜನಕ್ಕೆ ವ್ಯವಸ್ಥೆ ಏನು, ಹೆಂಗೆ ಎಷ್ಟೊತ್ತು ಬರಬೇಕು ಏನು ಅದನ್ನ ನೀವು ಹೋಗಿ ತಿಳಿಸ್ಬೇಕು. ಏನಪ್ಪ
ಪಂಚಾಯತಿಗಳನ್ನ ಪ್ರತಿ ಬೂತ್ ಪ್ರತಿ ಹಳ್ಳಿಯಿಂದ ಎಲ್ಲ ಜನಾಂಗ ಯಾವುದೇ ಜನಾಂಗ ಇರ್ಬೋದು, ಗೌಡ್ರು ಇರ್ಬೋದು, ಹುಡುಗರು ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, SC/ST ಇರ್ಬೋದು, ಎಲ್ಲ ಜನಾಂಗದ ಮುಖಂಡರನ್ನ ಈಗಾಗಲೇ 3 ಪಂಚಾಯತಿಗಳನ್ನ ನಾವು ಪರ್ಸನಲ್ ಆಗಿ ಒಬ್ಬೊಬ್ಬರಿಗೆ ಕರೆದು ಸುಮಾರು ಒಂದು ಹಳ್ಳಿಯಲ್ಲಿ 5 ಮುಖಂಡರಿದೆ, ಅಂದ್ರೆ ಎಲ್ಲ ಕಮ್ಯುನಿಟಿ ಮುಖಂಡರಿಂದ ಅವರಿಬ್ಬರು ಕರೆದು ಮಾತಾಡಿ ಒಂದು ಸಭೆ ಕೂಡ ಮಾಡಿದ್ದೀನಿ. ಅದೇ ರೀತಿ 34 ಪಂಚಾಯತಿಗಳನ್ನು ಕೂಡ ಪರ್ಸನಲ್ ಆಗಿ ಸಭೆ ಮಾಡಿ ವಾರ್ಡಲ್ಲಿ 31 ವಾರ್ಡಲ್ಲೂ ಕೂಡ ಪರ್ಸನಲ್ ಆಗಿ ಒಂದೊಂದೇ ವಾರ್ಡ್ ವೈಸ್ ಕರೆದು ಪರ್ಸನಲ್ ಆಗಿ ಸಭೆ ಮಾಡ್ತೀನಿ. ಅದು ಬಹಿರಂಗ ಸಭೆ ಮಾಡಬಾರ್ದು ಅಂತ ಅನ್ಕೊಂಡು ಅದಕ್ಕೆ ನಾನು ಈಗಾಗಲೇ ಪರ್ಸನಲ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಉದ್ದೇಶ ಏನು ಅಂತಂದ್ರೆ ಈ ಬರ್ತಾ ಗ್ರಾಮ ಪಂಚಾಯತ್ ಚುನಾವಣೆ ಏನಿದೆ ಆ ಚುನಾವಣೆಗಳಲ್ಲಿ 34 ಪಂಚಾಯತಿಗಳು 4 ಪಂಚಾಯತ್ ಚುನಾವಣೆ ಆಗಿದೆ. ಇನ್ನು 30 ಪಂಚಾಯತಿಗಳಿಗೆ 30 ಕಾಂಗ್ರೆಸ್ ಪಂಚಾಯತಿಗಳು ಆಗಬೇಕು. ಅದಕ್ಕೆ ಏನೇ ಆಗಲಿ ಹಣ ಕೊಟ್ಟು ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ನಗರದಲ್ಲಿ 31 ವಾರ್ಡ್ ಇದೆ, 31 ವಾರ್ಡಲ್ಲೂ ಅಷ್ಟೇ ಹಿಂದೆ ಏನೇ ನಡೆದಿದೆ ಏನಾಗಿದೆ ಬರುವಂತ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ 31ಕ್ಕೆ 31 ಕಾಂಗ್ರೆಸ್ನ ವಾರ್ಡ್ ಆಗಬೇಕು. ಇಲ್ಲಿ ನಗರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು. ಆದ್ರೆ ಮಾತ್ರನೇ ಹೇಳ್ತೀನಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ. ಇವತ್ತೇನಾಗಿದೆ, ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನನಗೆ ನಮ್ಗೆಲ್ಲರಿಗೂ 3 ಆನೆ ಬಲ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ನಾವು ಏನೇ ಕೆಲಸ ಹೇಳಿದ್ರು ಕೆಲಸ ಆಗುತ್ತೆ. ಆಗ್ಬೇಕು ನಾವು ಏನ್ ಮಾಡ್ಬೇಕು, ನಾವು ಇಲ್ಲಿ ಈಗ ನಾನಿವತ್ತು ಸೋತಿರ್ಬೋದು ಖಂಡಿತವಾಗ್ಲೂ ಮುಂದೆ ಒಂದಿನ ಖಂಡಿತವಾಗ್ಲೂ ಬರೋ ಚುನಾವಣೆಯಲ್ಲಿ ಗೆಲ್ಲಿಸ್ತೀರ. ಗೆಲ್ಲಿಸ್ಬೇಕಾದ್ರೆ ನಾನೇನ್ ಮಾಡ್ಬೇಕು, ಯಾವತ್ತೂ ಯಾವ ಚುನಾವಣೆಯಲ್ಲಿ ಯಾವುದೇ ವಿಚಾರ ಆಗಲಿ ನಿಮ್ಮಗಳ ವಿಚಾರವಾಗಿ ಯಾವತ್ತೂ ಕೂಡ ಶತಸಿದ್ಧವಾಗಿರ್ತೀನಿ. ಏನೇ ಒಂದು ಕೆಲಸ ಆಗಬೇಕು, ಈಗ ಊರಲ್ಲಿ ತೊಂದರೆ ಇದೆ, ಈಗ ನಮಗೆ ತೊಂದರೆ ಇದೆ ಅನ್ನೋ ಒಂದು ಮಾತುಗಳು ಖಂಡಿತವಾಗ್ಲೂ ನಿಮ್ಮ ಜೊತೆ ಎಲ್ಲ ಸಿದ್ಧವಾಗಿರ್ತೀವಿ. ಮಾಡ್ತಿದ್ದಾರೆ. ಇವತ್ತು ಅವ್ರು ಏನ್ ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರ ವಿರೋಧದಿಂದ ಎಲೆಕ್ಷನ್ ಆಫೀಸರ್ಸ್ ಕೈಗೊಂಡಾಗಿ ಇಟ್ಕೊಂಡು ನಮ್ಮಲ್ಲಿ ಗೆಲ್ಲಕ್ಕಾಗಲ್ಲ. ಏನ್ ಮಾಡ್ತಾರೆ, ಈಗ ಎಕ್ಸಾಂಪಲ್ ಹೇಳ್ತೀವಿ. ಈಗ ಹೊಸಪೇಟೆ ಎಕ್ಸಾಂಪಲ್ ಅಲ್ಲೇನ್ ಮಾಡ್ತಾರೆ, ಗುರೇಟವ್ರನ್ನ ನಾವು ಬಿಡಿಸಕ್ಕಾಗಲ್ಲ ಅಂತಂದಾಗ ನಾವು ವಿರೋಧಿಗಳಿರ್ತಾರೆ JDS BJP ಏನ್ ಮಾಡ್ಬೋದು ಅಂದ್ರೆ ನಮ್ಮಲ್ಲಿರೋ ವೋಟರ್ಸ್ ಅಂದ್ರೆ ನಮ್ಮಲ್ಲಿರೋ ಪಕ್ಕ ವೋಟರ್ಸ್ ಎಲ್ಲಿ ಕಿತ್ತಾಕ್ಬೋದು ಅಂತ ನೋಡ್ತಾರೆ. ನೀವು ಗೊತ್ತಿದ್ದಂತೆ ಸುಮಾರು ವೆಸ್ಟ್ ಬೆಂಗಾಲ್ ಆಯ್ತು, ಈಗ ಮತ್ತೊಮ್ಮೆ ಅವ್ರ ಇದರಲ್ಲಿ ಸುಮಾರು ಜನ ಎಲ್ಲೋ ಅವ್ರು ನೋಡ್ಬೇಕು ಯಾರೋ ನಮ್ಮಲ್ಲಿ ಯಾರು ಕಾಂಗ್ರೆಸ್ ಓಟೇ ತಂದ್ಬಿಟ್ಟಿರ್ತಾರೆ. ಎಲೆಕ್ಷನ್ ಹೋಗಿ ಒಂದು ಓಟ್ ಹೋಗ್ಬೇಕು ಅಂತಂದ್ರೆ ಏನ್ ಕೆಲಸ ಇರ್ತಾರೆ, ಕೆಲವು ಸೀಟ್ ಅವ್ರನ್ನ ಸಸ್ಪೆಂಡ್ ಮಾಡಿಸ್ತೀವಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರೆ ಹಾಗಾಗಿ ನಿಮ್ಮ ಕಿವಿ ಮಾತು ಹೇಳಿದ್ರೆ BLO ತೊಂದರೆ ಕೊಡ್ತಾ ಇದ್ರೆ ಅಥವಾ ಎದುರ್ತಂದ್ರೆ ಖಂಡಿತವಾಗಲೂ ನಿಮ್ಮವರು ಸಪೋರ್ಟ್ ಮಾಡಿದ್ರೆ ನಾನು ಅವ್ರಿಗೆ ನಿಮ್ಗೆ ಏನ್ ಸಪೋರ್ಟ್ ಆಗಿರ್ಬೇಕು ನಾನು ಸಪೋರ್ಟ್ ಆಗಿರ್ತೀನಿ ಅಂತ ಮಾತ್ರ ಹೇಳ್ತೀನಿ. ಈಗೇನಾಗಿದೆ, ಹಿಂದೆ 2012ರಲ್ಲಿ ನಿಮ್ಗೆ ಎಲೆಕ್ಷನ್ ಏನು ವೋಟರ್ ಲಿಸ್ಟ್ ತಮ್ಮ ಹೆಸರಿತ್ತು ಅಂತವ್ರು ಮತ್ತು ಭದ್ರವಾಗಿರುತ್ತೆ. ಮಿಗಿದವ್ರಿಗೆ ಪ್ರತಿಯೊಬ್ಬರಿಗೂ ನಿಮ್ದು ಏನು ಐಡೆಂಟಿಟಿ ಕಾರ್ಡ್ಸ್ ಇರುತ್ತೆ, ಆ ಕಾರ್ಡ್ಸ್ ನೀವು ಸಬ್ಮಿಟ್ ಮಾಡಲೇಬೇಕು. ಹೇಳ್ಕೊಂಡು ನಾವು ವೋಟ್ರಿಗೆ ನಾನು ಸಬ್ಮಿಟ್ ಮಾಡಕ್ ಹೋಗೋಣ ಅಂತ ಸುಮ್ಮನೆ ಇದ್ರೆ ನೀವು ಎಲೆಕ್ಷನ್ ವೋಟ್ ಓದಿರಲ್ಲ. ಅದಕ್ಕೆ ಯಾರು ಕೂಡ ಯಾರು ಮಾಡಬೇಡಿ. ಅದಕ್ಕೋಸ್ಕರ ಇಲ್ಲಿ SIR ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ಹೇಳಿದ್ರೆ ನೀವೆಲ್ಲರೂ ಕೂಡ ಇವತ್ತು ದಿನ ಹೇಳ್ತಿದ್ರೆ ನಿಮ್ಮ ಪಂಚಾಯತ್ ಎಲೆಕ್ಷನ್ಗಳಿಗೆ ನಗರಸಭೆ ಚುನಾವಣೆಗಳಿಗೆ ನೀವೆಲ್ಲರೂ ಕೂಡ ಇವತ್ತೇ ಎಚ್ಚರಿಸಬೇಕು. ಯಾರು ಓಟ್ಗಳನ್ನ ಸೇರಿಸಬೇಕು, ಯಾರು ಓಟ್ ಬಿಟ್ಟೋಗಿದೆ ಅಂತವ್ರನ್ನ ಸೇರಿಸೋದಕ್ಕೆ ಈಗ ಪ್ರತಿಯೊಂದು ನಿಮ್ಮ ಮನೆ ಬಾಗಿಲು ಬರ್ತಾರೆ ಬೀಳಬಹುದು ಬಂದಾಗ ಅಧಿಕೃತವಾಗಿ ನಮಗೆ ಏನು ಅವ್ರೇನು ದಾಖಲಾತಿಗಳು ಕೇಳ್ತಾರೆ ಆ ದಾಖಲಾತಿಗಳನ್ನೆಲ್ಲವನ್ನು ಕೂಡ ನೀವು ಹೋಗಿಸಿಕೊಂಡ್ರೆ ಅವ್ರು ನೀವು ಓಟ್ ಇರುತ್ತೆ. ಇಲ್ಲ ಅವ್ರಿಗೆ ಬೇಕಾಗಿಲ್ಲ ಅಷ್ಟೇ ಏನ್ ಮಾಡ್ತಾರೆ ಬೇಕಾಗಿಲ್ಲ
ಬರುವಂತದಕ್ಕೆ ನಾವು ಈ ಯಾವ ಇಲ್ಲಿ ರೋಡಲ್ಲಿ